ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾಗೆ ವ್ಯಕ್ತಿ ಬಲಿಯಾಗಿದ್ದಾರೆ. ಬಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ನಿನ್ನೆಯಷ್ಟೇ ಕೋವಿಡ್ ಪಾಸಿಟಿವ್ ಅಂತ ಟೆಸ್ಟ್ನಲ್ಲಿ ಪತ್ತೆ ಆಗಿತ್ತು. ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ನಿವಾಸಿ ಇವರು 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ವಯೋಸಹಜ ಕಾಯಿಲೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯಷ್ಟೇ ಅವರಿಗೆ ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಬಂದಿತ್ತು. ಅದಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪಾಸಿಟಿವ್ ಬಂದ ಹಾಗೆ ತಕ್ಷಣ ಅವರನ್ನು ಕೋವಿಡ್ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಈ ಮೂಲಕ ಕೊರೋನಾಗೆ ರಾಜ್ಯದಲ್ಲಿ ಇದು ಎರಡನೇ ಬಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಕೊರೋನಾದಲ್ಲಿ ಬೆಳಗಾವಿಯಲ್ಲಿ ಕೊರೋನಾಗೆ ವೃದ್ಧರೊಬ್ಬರು ಬಲಿಯಾಗಿರೋದು, ಕೇಸ್ ಡೀಟೇಲ್ಸ್ ಏನ್ ಗೊತ್ತಾಗ್ತಾ ಇದೆ? ನೋಡಿ ವಿಜಯ್, ನಿನ್ನೆ ಅಷ್ಟೇ ಏನಂತಂದ್ರೆ 70 ವರ್ಷದ ವಯೋವೃದ್ಧ ಏನಿದ್ದಾರೆ, ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ನಿವಾಸಿ. ಇವರು ಏನಂತಂದ್ರೆ ವಯೋಸಹಜ ಕಾಯಿಲೆ ಜೊತೆಗೆ ಕೆಮ್ಮು, ನೆಗಡಿ ಸೇರಿದಂತೆ ಕೋವಿಡ್ ನ ಲಕ್ಷಣಗಳೇನಿವೆ ಅವು ಇವರ ಬಳಿ ಇರುತ್ತೆ. ಹಾಗಾಗಿ ಇವರನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ಇರೋದು ದೃಢಪಡುತ್ತೆ. ಅದಾದ ನಂತರ ತಕ್ಷಣ ಇವರನ್ನ ಏನಂತಂದ್ರೆ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡುವಂತ ಕೆಲಸವನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ವೈದ್ಯರು ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಏನಂತಂದ್ರೆ ಈ ವಯೋವೃದ್ಧ ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಬಲಿ. ಅಂದ್ರೆ ಇದುವರೆಗೆ 3 ಪ್ರಕರಣಗಳು ಬೆಳಗಾವಿಯಲ್ಲಿ ಕಾಣಿಸಿಕೊಂಡಿವೆ. ಹಾಗಾಗಿ ಸಹಜವಾಗಿ ಬೆಳಗಾವಿ ಜಿಲ್ಲಾಡಳಿತ ಈ ಕುರಿತಂತೆ ಕೋವಿಡ್ ಚಿಕಿತ್ಸಾ ವಾರ್ಡ್ಗಳನ್ನ ಹೆಚ್ಚಿಗೆ ಮಾಡುವಂತದ್ದು, ಜೊತೆಗೆ ಏನು ಕೋವಿಡ್ ನ ತಪಾಸಣೆ ಮಾಡುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಂತಂದ್ರೆ ಈ ವಿಚಾರ ಏನಿದೆ, ವಯೋವೃದ್ಧ ಸಾವನ್ನಪ್ಪಿರುವಂತದ್ದು, ಈ ವಿಚಾರ ಈಗ ಬಹಳಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಈಗಾಗಲೇ ಏನಂತಂದ್ರೆ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ಏನು ಕೆಲವು ಜಿಲ್ಲೆಗಳಿವೆ, ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಕೋವಿಡ್ ಪ್ರಕರಣಗಳು ಕಾಣಿಸಿಕೊಂಡಿದ್ವು. ಅದಾದ ನಂತರ ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಡಳಿತ ಬಹಳಷ್ಟು ಅಲರ್ಟ್ ಆಗಿ ಎಲ್ಲ ಕಡೆಗಳಲ್ಲೂ ತಪಾಸಣೆ ಹೆಚ್ಚಿಗೆ ಮಾಡಿತ್ತು. ಆದ್ರೆ ಇವತ್ತು ಏನಂತಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆನಕನಹಳ್ಳಿ ಗ್ರಾಮದ ವಯೋವೃದ್ಧ ಏನಂತಂದ್ರೆ ಸಾವನ್ನಪ್ಪಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.